ನಿನ್ನ ಬೊಂಬೆ ಥರ ಬದಲಾಯಿಸಿದೀನಷ್ಟೇ. ಮಾತಾಡೋ ಅವಕಾಶನೂ ಕೂಡ ಕಳ್ಕೋಬೇಕು ಅನ್ಕೊಂಡಿದೀಯಾ? ಬೇಡ, ದಯವಿಟ್ಟು ನನ್ನ ಮನುಷ್ಯರಾಗಿ ಬದಲಾಯಿಸು. ಕನಿಕರ ತೋರಿಸಿದ್ರೆ ಕೋಟಿ ಕಷ್ಟ ನಾನೇ ಅನುಭವಿಸ್ಬೇಕಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಒಂದಾಗಬೇಕು ಅಂದರೆ ನಿನ್ನನ್ನು ದೂರ ಮಾಡೋದು ತಪ್ಪಲ್ಲ. ನನ್ನ ಮಾವ ನನಗೆ ಸಿಗದೆ ಇದ್ರೆ ನಾನು ಬದುಕಲ್ಲ. ಒಳ್ಳೇದೇ. ನೀನ್ ಸತ್ರೆ ನನಗೆ ಲಾಭನೇ ಹೊರತು ನಷ್ಟ ಏನೂ ಇಲ್ಲ. ನೀನೆಷ್ಟೇ ಪ್ರಯತ್ನ ಪಟ್ರು, ಯಾವ ತರ ಬಣ್ಣ ಹಚ್ಕೊಂಡ್ರು, ನನಗೂ ನನ್ನ ಮಾವಂಗೂ ಮದ್ವೆ ಆಗೇ ಆಗುತ್ತೆ. ನಿಂದು ನಂಬಿಕೆ ಮಾತ್ರ, ನಂದು ಗುರಿ. ನಿನ್ ನಂಬಿಕೆ ಬೇಕಾದ್ರೂ ಸುಳ್ಳಾಗಬಹುದು, ಆದ್ರೆ ನನ್ ಗುರಿ ಆಕಾಶದ ತರ ವಿಸ್ತಾರ ಆಗುತ್ತೆ ಹೊರತು ತಿರುಗಲ್ಲ, ಬೀಳಲ್ಲ, ಬದಲಾಗಲ್ಲ. ನಿನ್ ಮಾವ ನಿನಗ್ ದೂರ ಆಗಿದ್ದಕ್ಕೆ ನಿನಗಿಷ್ಟು ನೋವಾಗ್ತಾ ಇದ್ರೆ, ಕಳೆದ 7 ಜನ್ಮದಿಂದ ನನಗ್ ಸ್ವಂತ ಆಗ್ಬೇಕಾದ ಮನುಷ್ಯನ ನೀನ್ ಮದ್ವೆ ಮಾಡ್ಕೋಬೇಕು ಅಂತ ಹೊರಟಿದೀಯಲ್ಲ, ನನಗೆಷ್ಟು ನೋವಾಗಿರ್ಬಾರ್ದು? ಒಂದು ವಿಷಯ ನೆನ್ಪಿಡ್ಕೋ, ನಿನ್ ಕನ್ಸು ಕಣ್ಣೀರಾಗಿ ಉಳ್ದು ಹೋಗುತ್ತೆ. ನನ್ ಕನ್ಸು ಪನ್ನೀರಾಗಿ ಬದಲಾಗಿ ನನ್ ಜೀವನ ಸುಗಂಧ ಭರಿತವಾಗುತ್ತೆ. ಅಲ್ಲಿವರೆಗೂ ನೀನು ನಾನು ಔಷಧಿ ಕೊಟ್ಟಾಯ್ತು. ದೇಹದಲ್ಲಿರೋ ವಿಷ ಎಲ್ಲ ತೆಗೆದು ಹಾಕಿದ್ದೀನಿ. ಈಗ ಅವ್ರ ಪ್ರಾಣಕ್ಕೆ ಯಾವ ಕಂಟಕನೂ ಇಲ್ಲ. ವಿಷ ಪೂರ್ತಿ ತೆಗ್ದಿದ್ದೀರಾ? ನನ್ ಮೊಮ್ಮಗನ್ ಪ್ರಾಣಕ್ಕೆ ಏನು ತೊಂದರೆ ಇಲ್ವಲ್ಲಮ್ಮ? ನಿಮ್ ಮಾತನ್ನ ನಂಬೋದಾ? ಒಳಗ್ ಹೋಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹೋಗ್ ನೋಡಿ. ಆದಿತ್ಯ, ಬಾರೋ, ಒಳಗ್ ಹೋಗೋಣ. ಬಾರಮ್ಮ. ಆದಿತ್ಯ, ವಿಷದಿಂದ ಬದಲಾಗಿದ್ ಮುಖದ ಬಣ್ಣ ಈಗ ಸರಿ ಹೋಗಿದೆ ಕಣೋ. ಹೌದು ಅಜ್ಜಿ, ಇದಕ್ ಮುಂಚೆ ನೋಡಿದ್ದಕ್ಕೂ ಈಗ ನೋಡ್ತಿರೋದಕ್ಕೂ ತುಂಬಾ ಬದಲಾವಣೆ ಕಾಣಿಸ್ತಿದೆ ಅಜ್ಜಿ. ಹೌದು ರೀ, ಅರ್ಜುನ್ ಈಗ ಪ್ರಶಾಂತವಾಗಿ ನಿದ್ರೆ ಮಾಡ್ತಾ ಇರೋ ತರ ಇದ್ದಾನೆ. ವಿಷ ಇಳ್ದಿರೋ ಹಾಗೆ ಕಾಣ್ತಾ ಇದೆ.
ನಿಜ ಕೌಶಲ್ಯ. ವಾಸಿ ಮಾಡಿದೀನಿ ಅಂತ ಹೇಳ್ದೆ ಅಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ನಿಮ್ಮೆಲ್ರ ಜೊತೆ ಆಗ ಮಾತಾಡ್ತಾರೆ. ಇದು ನಂಬೋ ಅಂಥ ವಿಷಯ ಅಲ್ಲಮ್ಮ. ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಾ ಇಲ್ಲ. ಸಮಯಕ್ಕೆ ದೇವ್ರ ಥರ ಬಂದು ನನ್ನ ಮೊಮ್ಮಗನ ಕಾಪಾಡಿದ್ಯಮ್ಮ. ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲಮ್ಮ. ಹೌದು, ನಿಜವಾಗ್ಲೂ ನೀವು ಮಾಡಿರೋ ಉಪಕಾರಕ್ಕೆ ಆದಿತ್ಯವರೇ, ಆದಿತ್ಯವರೇ. ಏನ್ ಶಂಕರಣ್ಣ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ನಾನ್ ಗಾಬರಿ ಪಡ್ತಾ ಇಲ್ಲ. ವಿಷಯ ಗೊತ್ತಾದ್ರೆ ನೀವೆಲ್ಲ ಭಯ ಪಡ್ತೀರಾ. ಯಾಕೆ ಭಯ ಪಡ್ತಿದ್ದೀರಾ ಅಣ್ಣ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ಈ ಹುಡುಗಿ ಅಲ್ಲ. ಈ ಹುಡುಗಿ ಶಂಕರಣ್ಣ, ಏನು ಟೆನ್ಷನ್ ಮಾಡ್ಕೋತಿದ್ದೀರಾ? ಶಂಕರಣ್ಣ, ಏನಾಯ್ತು? ನೀವ್ ಏನ್ ಹೇಳ್ತಾ ಇದ್ದೀರೋ, ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಏನು ಅರ್ಥ ಆಗ್ತಾ ಇಲ್ಲ ಶಂಕರಣ್ಣ. ಯಾವ್ದ್ರ ಬಗ್ಗೆನೂ ಭಯ ಪಡ್ತಾ ಇರೋ ಥರ ಇದೆ ರೀ. ಅದಕ್ಕೆ ತಡಬಡಿಸಿ ಏನು ಹೇಳೋಕ್ಕಾಗ್ತಾ ಇಲ್ಲ. ಶಂಕರಣ್ಣ, ನೀವೊಂದ್ ಕೆಲಸ ಮಾಡಿ. ನಿಮಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಕಾಗದದ ಮೇಲೆ ಬರ್ದು ತೋರಿಸಿ. ಒಂದ್ ನಿಮಿಷ. ತಗೊಳ್ಳಿ, ಬರೀರಿ ಇದ್ರಲ್ಲಿ. ಅನಗತ್ಯವಾಗಿ ಆವೇಶ ಪಟ್ರೆ ಬಾಯಿ ಕೈ ಜೊತೆ ಸೊಂಟ ಕಾಲು ಕೂಡ ಬಿದ್ದು ಹೋಗೋ ಪರಿಸ್ಥಿತಿ ಬರ್ಬೋದು. ನಾನು ಹಾವಾಗಿ ಬದಲಾಗಿ ವಿಷನ ಹೀರಿರೋದನ್ನ ಕದ್ದು ನೋಡಿದ್ದೇನೆ. ಇವನ್ ನೋಡಿರೋದು ನನಗ್ ಗೊತ್ತಿಲ್ವಾ? ಏನೋ ಭಯ ಪಡಬೇಡಿ. ಅರ್ಜುನ್ ಕೊಟ್ಟ ಹಾಗೆ ನಿಮಗೂ ಔಷಧಿ ಕೊಡ್ತೀನಿ ಬಿಡಿ. ಏನು ಭಯ ಪಡಬೇಡಿ. ಚಿಟಿಕೆ ಹೊಡೆಯಷ್ಟಲ್ಲಿ ಮಾಯ ಮಾಡ್ತೀನಿ. ಮಾಯಾ, ನೀನಿರಮ್ಮ ಸ್ವಲ್ಪ. ಇವನಿಷ್ಟೊತ್ತಿಂದ ಭಯ ಪಡ್ತಾ ಇದ್ದಾನಲ್ಲ. ನೀನ್ ಕುತ್ಕೋ, ಇಲ್ಲೇ ಕುತ್ಕೋ. ಯಾಕೆ ಭಯ ಪಡ್ತಾ ಇದೀಯ ನೀನು? ಏನಾಯ್ತು? ಯಾಕೆ? ಏನ್ ಹೇಳು.
ಮಾಯಾ, ಇವನಿಗೆ ಭಯ ಆಗಿ ನಿನ್ ಬಗ್ಗೆ ಕೇಳೋದನ್ನ ಮರ್ತ್ಬಿಟ್ಟಿದ್ದೀನಿ. ಈಗ ಹೇಳಮ್ಮ, ಇಷ್ಟಕ್ಕೂ ನೀನ್ ಯಾರು? ನನ್ ಮೊಮ್ಮಗ ಅಪಾಯದಲ್ಲಿದ್ದಾನೆ ಅನ್ನೋ ವಿಷಯ ನಿನ್ಗೆ ಹೇಗ್ ಗೊತ್ತಾಯ್ತು? ನೋಡಿ, ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲದೆ ಇದ್ರು, ಸಹಾಯ ಮಾಡಿ ಅಂತ ಕೇಳದೆ ಇದ್ರು, ನೀವ್ ಯಾಕೆ ನಮ್ ಭಾವನ ಕಾಪಾಡಿದ್ರಿ? ಜೀವನದಲ್ಲೇ ಮರೆಯೋಕಾಗ್ದಿರೋಂಥ ದೊಡ್ಡ ಸಹಾಯ ಮಾಡಿದ್ರಿ. ಯಾರು ನೀವು? ಹೇಳಮ್ಮ. ನಾನು ಯಾರು, ಯಾಕೆ ಕಾಪಾಡ್ದೆ ಅಂತ ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನೀವು ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ಅಯ್ಯೋ, ಕೊಟ್ಟ ಮಾತನ್ನ ಹೇಗ್ ಮರೆಯೋಕ್ಕಾಗತ್ತೆ ತಾಯಿ? ನಿನ್ಗೇನ್ ಬೇಕೋ ಕೇಳು. ಸಂಕೋಚ ಪಟ್ಕೋಬೇಡಿ, ಕೇಳಿ. ಕೇಳಿ, ಪರವಾಗಿಲ್ಲ. ಅರ್ಜುನ್ಗೆ ಪ್ರಜ್ಞೆ ಬಂದ್ಮೇಲೆ ಅವನ್ಗೂ ನನ್ಗೂ ಮದ್ವೆ ಮಾಡಿಸಿ. ಏನಮ್ಮ ನೀನ್ ಹೇಳ್ತಿರೋದು? ನಿಮ್ ಮೊಮ್ಮಗನ್ಗೂ ನನ್ಗೂ ಮದ್ವೆ ಮಾಡಿ ಅಂತಿದ್ದೀನಿ. ಏನ್ ಮಾತಾಡ್ತಿದ್ದೀರಾ ನೀವು? ನಿಮಗೂ ನಮ್ ಭಾವನ್ಗೂ ಮದ್ವೆ ಅಂದ್ರೆ ಏನು? ಅದೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ. ನೀವು ಮಾತು ಕೊಟ್ಟಿದ್ದೀರಾ ಅಷ್ಟೇ. ನಾವು ಮಾತಿಗೆ ತಪ್ಪ ಮನುಷ್ಯರಲ್ಲ. ಮಾತು ಅಂದ್ರೆ ಮಾತೆ. ಅಗತ್ಯ ಬಿದ್ರೆ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಅದಾಗದೇ ಇರೋ ಕೆಲಸ. ಯಾಕಾಗಲ್ಲ? ನಾವು ನಮ್ಮ ಮೊಮ್ಮಗ ಅರ್ಜುನ್ಗೆ ನನ್ ಮೊಮ್ಮಗಳು ಭೈರವಿನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಿಮ್ ಮೊಮ್ಮಗಳ ಜೊತೆ ನಡೆಯೋ ಮದ್ವೆನ ನನ್ ಜೊತೆ ಮಾಡಿ ಅಂತಿದ್ದೀನಿ. ಅದ್ ಹೇಗಾಗುತ್ತಮ್ಮ? ಆಗ್ಲೇಬೇಕು. ನಿಮ್ ಮೊಮ್ಮಗನ್ ಕೈಯಲ್ಲಿ ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಬೇಕು. ಏನ್ ಮಾತಾಡ್ತಿದ್ಯಾ ನೀವು? ನಮ್ಗೆ ದೊಡ್ಡ ಉಪಕಾರ ಮಾಡಿದ್ದೀರಾ. ನಿಮ್ಮ ಉಪಕಾರಕ್ಕೆ ಜೀವನ ಪೂರ್ತಿ ನಿಮ್ ಉಪಕಾರನ ನೆನಪಲ್ಲಿಟ್ಕೋತೀವಿ. ನೀವೇನ್ ಹೇಳಿದ್ರು ಅದನ್ನ ಮಾಡ್ತೀವಿ. ಆದ್ರೆ ಇದೊಂದು ವಿಷಯನ್ ಬಿಟ್ಟು ಭೈರವಿಗೂ ಅರ್ಜುನ್ಗೂ ನಿಶ್ಚಿತಾರ್ಥ ಕೂಡ ಆಗೋಗಿದೆ. ಮದ್ವೆ ಆಗಿಲ್ವಲ್ಲ? ಆಗದೆ ಇದ್ರು ನಿನ್ ಜೊತೆ ಹೇಗೆ ಮದುವೆ ಮಾಡಕ್ಕಾಗುತ್ತೆ? ಏನ್ ಕೇಳಿದ್ರು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀರಾ, ಮತ್ತೆ ಈಗ ಮಾತು ತಪ್ತಾ ಇದ್ದೀರಾ? ಮಾತು ಕೊಟ್ಟಿದೀವಿ ಅಂತ ಕೇಳ್ಬಾರ್ದನ್ ಕೇಳಿದ್ರೆ ಯಾರು ಮಾಡಲ್ಲ, ಮಾಡೋದಕ್ಕಾಗೋದೂ ಇಲ್ಲ. ಮಾಯಾ ಅವ್ರೆ, ನಿಮಗೆಷ್ಟು ದುಡ್ಡು ಬೇಕೋ ಕೇಳಿ, ಕೊಡ್ತೀನಿ. ಒಡವೆ ಬೇಕಾ ಕೇಳಿ, ಕೊಡ್ತೀನಿ. ನನ್ನ ಭಾವನಿಗೆ ಪ್ರಾಣದಾನ ಮಾಡಿರೋದಕ್ಕೆ ನಮ್ಮ ಆಸ್ತಿ ಪೂರ್ತಿ ಬರ್ದು ಕೊಡ್ತೀನಿ. ಅದ್ ಬಿಟ್ಟು ನೀವ್ ಏನ್ ಕೇಳ್ತಾ ಇದ್ದೀರಾ? ಎಷ್ಟು ಹಣ ಕೇಳಿದ್ರು ಕೊಡ್ತೀಯಾ? ಕೊಡ್ತೀನಿ. ನಿನ್ನ ಆಸ್ತಿ ಪೂರ್ತಿ ಕೊಡ್ತೀಯಾ? ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀಯಾ? ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಏಯ್, ನಿನ್ನ ಆಸ್ತಿ ಅಂತಸ್ತು ಕೇಳೋದಕ್ಕೆ ನನ್ನನ್ನ ಭಿಕ್ಷೆ ಎತ್ತೋಳು ಅನ್ಕೊಂಡಿದ್ಯಾ? ಅಯ್ಯೋ ಬಿಡಿ, ಏನ್ ಮಾಡ್ತಿದ್ದೀರಾ? ಅಮ್ಮ,
ಏ ಹುಡುಗಿ ಏನ್ ನಿನ್ಗೆ ಇಷ್ಟೊಂದು ಅಹಂಕಾರ? ನೀನೇನೋ ಒಳ್ಳೆಯವಳು ಅಂದ್ಕೊಂಡ್ರೆ ನಾನು ಒಳ್ಳೆಯವಳಲ್ಲ. ನಾನು ಒಳ್ಳೆಯವಳಲ್ಲ. ನಾನು ಹೇಳಿದ ಹಾಗೆ ಅರ್ಜುನ್ಗೂ ನನ್ಗೂ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಏನು ಹೆದರ್ಸ್ತಾ ಇದ್ದೀರಾ? ಹೆದರಿಸ್ತಾ ಇಲ್ಲ, ನಡೆಯೋದನ್ನ ಹೇಳ್ತಿದ್ದೀನಿ. ಏಯ್, ನೀನ್ ನನ್ ಮೇಲೆ ಕೈ ಮಾಡಿದ್ರು ಕೂಡ ನೀನ್ ಏನೂ ಮಾಡದೆ ಯಾಕೆ ಸುಮ್ಮನಿದ್ದೀನಿ ಗೊತ್ತಾ? ನನ್ನ ಭಾವನ ಕಾಪಾಡಿದ್ಯಾ ಅನ್ನೋ ಕೃತಜ್ಞತೆಗೆ, ನೀನ್ ಹೆಣ್ಣು ಅನ್ನೋ ಗೌರವಕ್ಕೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಸಾಯಿಸ್ಬಿಡ್ತಾ ಇದ್ದೆ. ಆಹಾ, ಹಾಗ ನನ್ನ ಸಾಯಿಸೋ ಗಂಡಸೆ ಆಗಿದ್ರೆ ಸತ್ ಹೋಗ್ತಿದ್ದ ನಿನ್ ಭಾವ ಅರ್ಜುನ್ನ ಯಾಕೆ ಉಳಿಸ್ಕೊಳಕ್ಕಾಗ್ಲಿಲ್ಲ? ನನ್ನ ಸಾಯಿಸೋ ಅಷ್ಟು ದಮ್ಮು ಧೈರ್ಯ ನಿನಗಿದ್ರೆ ನಾಪತ್ತೆ ಆಗಿರೋ ನಿನ್ ತಂಗಿನ ಯಾಕೆ ಕಾಪಾಡ್ಕೊಳಕ್ಕಾಗ್ಲಿಲ್ಲ? ಮಾತ್ ಕೊಟ್ಟ ಮೇಲೆ ಏನ್ ಹೇಳಿದ್ರು ಮಾಡ್ಬೇಕು, ಏನ್ ಕೇಳಿದ್ರು ಕೊಡ್ಬೇಕು. ಕೈಲಾಗದೆ ಇದ್ದಾಗ, ಮಾಡೋಕ್ಕಾಗದೆ ಇದ್ದಾಗ ನೀವೆಲ್ರೂ ನನಗೆ ಯಾಕೆ ಮಾತು ಕೊಟ್ರಿ? ಇಂಥ ವಿಷಯ ನೀನ್ ಕೇಳ್ತೀಯ ಅಂತ ಗೊತ್ತಿಲ್ಲದೆ ಮಾತು ಕೊಟ್ವಿ. ದಯವಿಟ್ಟು ನಿನ್ನ ಕೈ ಮುಗಿತೀನಿ, ಇವರಿಬ್ಬರನ್ನ ಬೇರೆ ಮಾಡಬೇಡ. ಭೈರವಿಗೆ ಅರ್ಜುನ್ಗೆ ಮದುವೆ ಮುಹೂರ್ತ ಕೂಡ ನಿಶ್ಚಯ ಆಗೋಗಿದೆ. ನಾಳೆನೇ ಅವ್ರ ಮದುವೆ. ಮುಹೂರ್ತ ಇಟ್ಟಿರೋದಕ್ಕೆ ನಾಳೆ ಇವರಿಬ್ಬರಿಗೂ ಮದ್ವೆ ಅಂತ ಹೇಳ್ತಾ ಇದೀಯ. ಈಗ ನಾನು ನಿನ್ ಮೊಮ್ಮಗನ ಬದುಕಿಸ್ದೆ ಹೋಗಿದ್ರೆ ಇವ್ರ ಮದ್ವೆ ಹೇಗ್ ಮಾಡ್ತಾ ಇದ್ದೆ? ಯಾಕೆ ಮಾತಾಡ್ತಿಲ್ಲ? ನಾನು ಬದುಕಿಸ್ದೆ ಹೋಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಅರ್ಜುನ್ ಪ್ರಾಣ ಹೊರಟು ಹೋಗ್ತಿತ್ತು. ಆಗ ಸತ್ ಹೋಗಿರೋ ನಿನ್ ಮೊಮ್ಮಗನ ಹೆಣದ ಜೊತೆ ಭೈರವಿ ಮದ್ವೆ ಮಾಡ್ತಾ ಇದ್ರಾ?